मध्वाय च नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಉಪಾಧಿಯ ವಿಭಾಗವನ್ನ ನೋಡಿದ್ದೀವಿ. ಉಪಾಧಿ ಲಕ್ಷಣೇತು ಸಾಧನ ಅವ್ಯಾಪಕ ಉಪಾಧಿ ಇತ್ಯುಕ್ತೆ. ಅಂದ್ರೆ ಉಪಾಧಿಯ ಲಕ್ಷಣ ನಾವು ಏನ್ ನೋಡಿದ್ದೀವಿ? ಸಾಧನ ವ್ಯಾಪಕತ್ವೇ ಸತಿ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕಂ ಹಾಗೆ ಅಂತ ನೋಡಿದ್ದೀವಿ. ಅಂದ್ರೆ ಉಪಾಧಿಗೂ ಸಾಧ್ಯದ ಜೊತೆಗೂ ಸಂಬಂಧ ಇರಬೇಕು, ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ ನೋಡಿ, ಅದು ಇರಬೇಕು. ಉಪಾಧಿಗೂ ಹೇತುಗೂ ಕೋ ಎಕ್ಸಿಸ್ಟೆನ್ಸ್ ಇರಬಾರದು ಹಾಗೆ. ಇದು ಹಾಗಿದ್ರೆ ಅದನ್ನ ಉಪಾಧಿ ಅಂತ ಕರಿತೀವಿ. ಯಾವ ಧರ್ಮ ಅದು ಉಪಾಧಿಯಲ್ಲೂ ಇದ್ದು ಸಾಧ್ಯದ ಜೊತೆಗೆ ಇರಲ್ಲವೋ, ಸಾಧ್ಯದ ಜೊತೆಗೆ ಇಲ್ಲವೋ ಅದು, ಮತ್ತು ಎರಡು ದಳ ಇದೆ, ಉಪಾಧಿಯ ಧರ್ಮ ಮತ್ತು ಹೇತು ಎರಡು ಒಟ್ಟಿಗೆ ಇರಬಾರದು ಹಾಗೆ ಅಂತ. ಯಾಕೆ ಇದು ಎರಡು ದಳ ಯಾಕೆ ಮಾಡಬೇಕು? ಸಾಧ್ಯ ವ್ಯಾಪಕ, ಸಾಧನ ಅವ್ಯಾಪಕ ಹಾಗೆ ಅಂತ ಎರಡು ದಳ ಮಾಡಿದ್ದಾರೆ. ಏನ್ ತೊಂದರೆ ಆಯ್ತು ಅಂತ ದಳಕೃತ್ಯ ಮಾಡ್ತಾ ಇದ್ದಾರೆ. ಸಾಧನ ಅವ್ಯಾಪಕ ಉಪಾಧಿ ಇತ್ಯುಕ್ತೆ ಶಬ್ದ ಅನಿತ್ಯ ಕೃತಕತ್ವಾತ್ ಇತ್ಯತ್ರ ಘಟತ್ವಂ ಉಪಾಧಿ ಸ್ಯಾತ್. ಸಾಧನ ಅವ್ಯಾಪಕ. ಸಾಧನ ಅಂದ್ರೆ ಯಾವುದು? ಹೇತು. ಹೇತು ಜೊತೆಗೆ ಸಂಬಂಧ ಇರಬಾರದು, ಹೇತು ಜೊತೆಗೆ ಇರಬಾರದು ಹಾಗೆ ಅಂತ. ಸಾಧನ ಅವ್ಯಾಪಕ ಅಷ್ಟೇ ಉಪಾಧಿ ಅಂತ ಹೇಳೋಣ, ಸಾಧ್ಯ ಆದ ಪಾರ್ಟ್ ಬಿಟ್ಬಿಡೋಣ. ಹೇತು ಜೊತೆಗೆ ಇರಬಾರದು ಅಂತ ಅಷ್ಟೇ ಉಪಾಧಿಯ ಲಕ್ಷಣ ಅಂತ ಹೇಳಿದರೆ, ಈಗ ನೋಡಿ, ಶಬ್ದ ಅನಿತ್ಯ ಕೃತಕತ್ವ. ಶಬ್ದ ಏನಾಗಿದೆ? ಅನಿತ್ಯವಾಗಿದೆ. ಯಾಕೆ? ಕೃತಕ ಆದ್ದರಿಂದ. ಕೃತಕತ್ವ ಏನೋ ಧರ್ಮ ಇರುವುದರಿಂದ ಅಂತ ಒಟ್ಟು. ಕೃತಕ ಅಂದ್ರೆ ಏನು? ಮ್ಯಾನ್ ಮೇಡ್ ಅಂತ ಅರ್ಥ. ಅದು ಹುಟ್ಟಿದ್ದದು. ಶಬ್ದ ಮಾತನಾಡುವಾಗ ಉತ್ಪನ್ನವಾಗುತ್ತದೆ ಅಂತ ಅದರ ಅಭಿಪ್ರಾಯ. ಅದು ಮ್ಯಾನ್ ಮೇಡ್ ಅದರಿಂದ ಅದು ಅನಿತ್ಯ ಹಾಗೆ ಅಂತ ಹೇಳಿದರೆ, ಶಬ್ದ ಅನಿತ್ಯ ಕೃತಕತ್ವ ಅಂತ ಹೇಳಿದರೆ ಘಟತ್ವಂ ಉಪಾಧಿ ಸ್ಯಾತ್. ಘಟದಲ್ಲಿ ಇರುವ ಧರ್ಮ ಘಟತ್ವ ಹಾಗೆ ಅಂತ. ಆ ಘಟತ್ವ ಅದು ಉಪಾಧಿ ಆಗಬೇಕಾಗಿತ್ತು ಹಾಗೆ ಅಂತ. ಯಾಕೆ ಹಾಗೆಂದ್ರೆ ನೋಡಿ, ಈ ಅನುಮಾನದಲ್ಲಿ ಸಾಧನ ಯಾವುದು? ಕೃತಕತ್ವ ಅಂದ್ರೆ ಮ್ಯಾನ್ ಮೇಡ್ ಆದ್ದರಿಂದ ಅಂತ. ಮ್ಯಾನ್ ಮೇಡ್ ಕೃತಕತ್ವವತಿ ಶಬ್ದೇ ಘಟತ್ವಸ್ಯ ಅಭಾವ. ಕೃತಕತ್ವ ಇರತಕ್ಕ ಶಬ್ದದಲ್ಲಿ ಏನಿಲ್ಲ? ಘಟತ್ವ ಇಲ್ಲ. ಅದರಿಂದ ಅದಹ ಉಕ್ತಂ ಸಾಧ್ಯ ವ್ಯಾಪಕತ್ವೇ ಸತಿ ಇದೆ. ಅದನ್ನ ಪರಿಹಾರ ಮಾಡುವುದಕ್ಕಾಗಿ ಸಾಧ್ಯ ವ್ಯಾಪಕವಾಗಿ ಇರಬೇಕು ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳಿದಂತೆ ಆಯ್ತು? ಕೃತಕತ್ವವತಿ ಶಬ್ದೆ, ಶಬ್ದದಲ್ಲಿ ಏನು? ಶಬ್ದದ ಧರ್ಮ ಏನು? ಕೃತಕತ್ವ ಅಂದ್ರೆ ಮ್ಯಾನ್ ಮೇಡ್ ಅಂತ ಅರ್ಥ. ಶಬ್ದ ಉಚ್ಚರಿಸಲ್ಪಡುತ್ತದೆ. ಅದರಿಂದ ಅಂತಹ ಕೃತಕತ್ವ ಅಂದ್ರೆ ಸಾಧ್ಯ ಹೇತು ಜೊತೆಗೆ ಇರತಕ್ಕದ್ದು. ಹೇತು ಎಲ್ಲಿದೆ? ಶಬ್ದದಲ್ಲಿ ಇದೆ. ಆ ಶಬ್ದದಲ್ಲಿ ಏನಿಲ್ಲ? ಘಟತ್ವ ಇಲ್ಲ. ಅದರಿಂದ ಏನಾಯ್ತು ನೋಡಿ, ಕೃತಕತ್ವ ಇರೋದು ಎಲ್ಲಿ? ಶಬ್ದದಲ್ಲಿ. ಆ ಶಬ್ದದಲ್ಲಿ ಏನಿಲ್ಲ? ಘಟತ್ವ ಇಲ್ಲ. ಅದರಿಂದ ಏನಾಯ್ತು? ಸಾಧ್ಯ ಅಭಾವ ಜೊತೆಗೆ ಇದೆ. ಸರಿಯಾದ ಉಪಾಧಿ. ಸಾಧ್ಯ ವ್ಯಾಪಕವಾಗಿ ಇಲ್ಲ. ಅದರಿಂದ ಸಾಧ್ಯ ವ್ಯಾಪಕತ್ವೇ ಸತಿ ಅಂತ ಅಡಿಷನಲ್ ಕ್ಲಾಸ್ ಅನ್ನ ಸೇರಿಸಿದರು ಹಾಗೆಂತ. ಇನ್ನು ಉಪಾಧಿ ಡೆಫಿನಿಷನ್ ಎರಡು ಸೇರಿದರೆ ಉಪಾಧಿಯ ಡೆಫಿನಿಷನ್ ಹಾಗೆ. ಈಗ ಇನ್ನೊಂದು ದಳ. ಸರಿ, ಹಾಗಿದ್ರೆ ಸಾಧ್ಯ ವ್ಯಾಪಕತ್ವ ಅಷ್ಟೇ ಇರಲಿ, ಸಾಧನ ವ್ಯಾಪಕ ಬೇಡ, ಹಾಗಂದ್ರೆ ಏನ್ ತೊಂದರೆ ಆಯ್ತು ಹಾಗೆಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಾಧ್ಯ ವ್ಯಾಪಕ ಉಪಾಧಿ ಇತ್ಯುಕ್ತೆ ಧೂಮಾನುಮಾನೆ. ಧೂಮಾನುಮಾನ ಅಂದ್ರೆ ಯಾವುದು? ಪರ್ವತೋ ವನ್ಯಮಾನ್ ಧೂಮಾತ್ ಹಾಗೆಂತ. ಆ ಅನುಮಾನದಲ್ಲಿ ದ್ರವ್ಯತ್ವ ಉಪಾಧಿ.
ದ್ರವ್ಯತ್ವ ಎನ್ನುವುದು ಉಪಾಧಿಯಾಗಿದೆ. ಅದರ ಪರಿಹಾರ ಮಾಡುವುದಕ್ಕಾಗಿ ಸಾಧನ ಅವ್ಯಾಪಕ ಅಂತ ಸೇರಿಸಬೇಕು ಅಂತ. ಅದೇನದು ದ್ರವ್ಯತ್ವ ಉಪಾಧಿ ಅಂದರೆ ಏನು? ಹಾಗೆಂದ್ರೆ ನೋಡಿ, ಧೂಮ ಏನಾಗಿದೆ? ದ್ರವ್ಯತ್ವ ಆಗಿದೆ. ಅದರಿಂದ ದ್ರವ್ಯತ್ವ ಎಲ್ಲಿ ಬಂತು? ಸಾಧ್ಯದಲ್ಲೂ ಬಂತು, ಧೂಮದಲ್ಲಿ ಹೇತುವಿನಲ್ಲಿ ಬಂತು. ಅದರಿಂದ ಏನ್ ಮಾಡಿದ್ರು? ಸಾಧನ ಅವ್ಯಾಪಕ, ಸಾಧನದಲ್ಲಿ ಇರಬಾರ್ದು. ಸಾಧನದಲ್ಲಿ ಇದ್ಬಿಟ್ರೆ ದ್ರವ್ಯತ್ವ ಮುಂತಾದವುಗಳಲ್ಲಿ ಅತಿವ್ಯಾಪ್ತಿ ದೋಷ ಬರುತ್ತದೆ. ಅದರ ಪರಿಹಾರಕ್ಕಾಗಿ ಸಾಧನ ಅವ್ಯಾಪಕ. ಅದರಿಂದ ಒಂದು ಉಪಾಧಿ ಅಂತ ಆಗಬೇಕಂದ್ರೆ ಎರಡು ಇರಬೇಕು. ಸಾಧನ ಹೇತು ಜೊತೆಗೆ ಸಂಬಂಧ ಇರಬಾರದು, ಸಾಧ್ಯದ ಜೊತೆಗೆ ಸಂಬಂಧ ಇರಬೇಕು. ಅಂಥದ್ದನ್ನು ಮಾತ್ರ ನಾವು ಉಪಾಧಿ ಅಂತ ಕರಿತೀವಿ. ಹಾಗೆ ಅಂತ. ಇಲ್ಲಿಗೆ ಉಪಾಧಿಯ ವಿಚಾರ ಮುಗೀತು. ಇನ್ನು ವಿರುದ್ಧ ಅಂತ ಒಂದು ಹೇಳ್ತಾರೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.